ನಮಸ್ತೆ ಸ್ನೇಹಿತರೆ, ಸುಮಿತ್ರ ಕ್ರಿಯೇಟಿವ್ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ಥರದ ನೆಕ್ ಪೈಪಿಂಗ್ನ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಬ್ಲೌಸ್ನ ಫುಲ್ಲು ರೆಡಿ ಮಾಡಿದ್ದೀನಿ. ನೆಕ್ ಮಾತ್ರ ಯು ನೆಕ್ಕು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1/4 ಇಂಚಷ್ಟು ಅಗಲ ಬರೋ ಪೈಪಿಂಗ್ ಬಟ್ಟೆನ ಅಂದರೆ ಕ್ರಾಸ್ ಬಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬ್ಲೌಸು ಸೀದಾ ಇರಬೇಕು. ಒಳಗಡೆಯಿಂದ ನಾನಿವಾಗ 1-2 ಗೆರೆಯಷ್ಟು ಅಥವಾ 1/4 ಇಂಚಷ್ಟು ಮಾರ್ಜಿನಲ್ಲಿ ಕೊಟ್ಕೊಳ್ತಾ ಬರ್ತೀನಿ. ಇದು ಕ್ರಾಸ್ ಬಟ್ಟೆ ಎಕ್ಸ್ಪೆಂಡ್ ಆಗೋದು. ಇದು ಬ್ಲೌಸ್ ಏನಿದೆ ಅದರದ್ದು ಸ್ಲೀವಲ್ಲಿರೋ ಪಿಂಕ್ ಕಲರ್ ಬಟ್ಟೆನ ತಗೊಂಡಿದ್ದೀನಿ. ನಾನು ಬೇರೆ ಬಟ್ಟೆ ಇದ್ದು ಅಂದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅದರಲ್ಲಿರೋ ಆಪೋಸಿಟ್ ಕಲರ್ನ ತಗೊಂಡಿದ್ದೀನಿ. ನೋಡಿ, ಸ್ಲೀವಲ್ಲಿದೆ ಆ ಕಲರ್ ಬಟ್ಟೆನ ತಗೊಂಡು ನಾನಿವಾಗ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. 2 ಗೆರೆ ಅಥವಾ 1/4 ಇಂಚ್ ಮಾರ್ಜಿನಲ್ಲಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಕೊನೆಯಲ್ಲಿ 1/2 ಇಂಚಷ್ಟು ಕಟ್ ಮಾಡಿ ಫೋಲ್ಡ್ ಮಾಡ್ಕೊಳ್ತೀನಿ. ಇವಾಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳಭಾಗದಿಂದ ಕಟ್ ಮಾಡ್ಕೊಳ್ತೀನಿ. ಅಂದರೆ ಅದು ಟರ್ನ್ ಆದಾಗ ನೀಟಾಗಿ ಸುತ್ತಕೊಳ್ದೇ ಇರೋ ಥರ ಬರಲಿ ಅಂತ ಇಷ್ಟು ನಾವು ಕ್ರಾಸ್ ಪಟ್ಟಿ ಏನು ಎಮ್ಮಿಂಗ್ ಮಾಡೋಕೆ ಮಾಡ್ಕೊಳ್ತೀವಿ ಅದೇ ಥರನೇ ಮಾಡ್ಕೊಳ್ತಿದ್ದೀನಿ. ನಾವು ಅದನ್ನು ಒಳಗಡೆಗೆ ಹಾಕ್ತೀವಿ. ಇದು ಮೇಲ್ಭಾಗಕ್ಕೆ ಬರೋ ಥರ ಮಾಡ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಆನಂತರ ನಾನಿದು ಹಾಫ್ ಟೆನ್ಷನ್ ಹಾಕ್ಕೊಂಡು ಒಂದು ಗೋಲ್ಡನ್ ಕಲರ್ ಬಟ್ಟೆಗೆ ಅದನ್ನು ಕ್ರಾಸ್ ಬಟ್ಟೆ ತೊಗೊಂಡಿದ್ದೀನಿ. 1/4 ಇಂಚಷ್ಟು ಅಗಲ ಇರೋ ಬಟ್ಟೆನ ಗೋಲ್ಡ್ ಕಲರ್ ಬಟ್ಟೆನ ತಗೊಂಡು ಪೈಪಿಂಗ್ ದಾರನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಧ್ಯಭಾಗಕ್ಕೆ ಇಟ್ಕೊಂಡು ಮೊದಲಿಗೆ ಗೋಲ್ಡನ್ ಕಲರ್ ಬಟ್ಟೆಗೆ ಪೈಪಿಂಗ್ ದಾರನ ಸೇರಿಸ್ಕೊಳ್ತೀನಿ. ನಮಗೆ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಉದ್ದ ತಗೊಂಡು ದಾರನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ ನಂತರ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ. ಪೈಪಿಂಗ್ ಏನು ರೆಡಿ ಮಾಡ್ಕೊಳ್ತಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ ನಂತರ ನಾವು ಮೊದಲಿಗೆ ಕ್ರಾಸ್ ಪಟ್ಟಿನ ಹಾಕಿದ್ವಲ್ಲ ಅದನ್ನು ಒಂದು ಕಿನ್ನರಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಆಪೋಸಿಟ್ ಬರೋ ಥರ ಅಂದರೆ ಮೇಲ್ಭಾಗಕ್ಕೆ ನಾವು ಫೋಲ್ಡ್ ಮಾಡಿದಾಗ ನೀಟಾಗಿ ಇಟ್ಕೊಂಡು ಅನ್ನೋದಕ್ಕೋಸ್ಕರ ಈ ರೀತಿ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ನಾವು ಪೈಪಿಂಗ್ ಮಾಡಬೇಕಾದ್ರೆ ಅಂದರೆ ಎಮ್ಮಿಂಗ್ ಮಾಡಬೇಕಾದ್ರೆ ಅದನ್ನು ಪೈಪಿಂಗ್ ಮಾಡಬೇಕಾದ್ರೆ ನಾವು ಒಂದು ಹೊಲಿಗೆನ ಹಾಕ್ಕೊಳ್ತೀವಲ್ಲ, ಕಿನ್ನರಿ ಹೊಲಿಗೆನ, ಆ ರೀತಿ ಇಷ್ಟನ್ನ ಹಾಕ್ಕೊಳ್ತಿರೋದು. ಸೀದಾ ಕಡೆಗೆ ಪೈಪಿಂಗ್ ದಾರನ ಅಂದರೆ ಕಚ್ಚಾ ಒಳಗಡೆ ಹೋಗೋ ಥರ ಇಟ್ಟು ನಾನೇನು ಕ್ರಾಸ್ ಪಟ್ಟಿ ಕಟ್ಕೊಂಡಿದ್ದೆ ಅದನ್ನು ಇಟ್ಟು ಕಿನ್ನರಿ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ಇದು ಡ್ರೆಸ್ಗೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಲೀವ್ನ ಎಡ್ಜಲ್ಲೂ ಈ ರೀತಿ ಪೈಪಿಂಗ್ನ ಕೊಡ್ಬೋದು. ಕ್ರಾಸ್ ಬಟ್ಟೆನ ಕೊಟ್ಟು ಆನಂತರ ಪೈಪಿಂಗ್ ಬಟ್ಟೆನ ಕೊಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಈ ರೀತಿ ಕೊಟ್ಕೊಳ್ತಿದ್ದೀನಿ. ನೆಕ್ಕನ್ನು ಸುತ್ತ ಭಾಗಕ್ಕೂ ಕ್ರಾಸ್ ಬಟ್ಟೆನ ಇಟ್ಟು ಕ್ರಾಸ್ ಬಟ್ಟೆ ಮೇಲೆ ಹೊಲಿಗೆ ಬರೋ ಥರ ಒಳಗಡೆಗೆ ಕ್ರಾಸ್ ಬಟ್ಟೆ ಒಳಗಡೆ ಹೋಗೋ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ.
ಇಷ್ಟು ಚೆನ್ನಾಗಿ ಬಂದಿದೆ. ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಧನ್ಯವಾದಗಳು ಸ್ನೇಹಿತರೆ.